ಗೌರಿಬಿದನೂರು ನಗರದ 1ನೇ ವಾರ್ಡ್ ನಾಗಯ್ಯ ರೆಡ್ಡಿ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಸುಮಾರು 45 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 5 ಕೊಠಡಿಗಳನ್ನು ಒಳಗೊಂಡಿರುವ 2007ರಲ್ಲಿ ಪ್ರಾರಂಭವಾದ ಈ ಶಾಲೆ ಇದೀಗ ಕೊಠಡಿಗಳ ಮೇಲ್ಛಾವಣಿಗಳು ಕುಸಿದು ಗೋಡೆಗಳು ಬಿರುಕು ಬಿಟ್ಟಿದೆ. ಸರಿಯಾದ ಕಾಂಪೌಂಡ್ ಇಲ್ಲದೆ ಜೀವ ಭಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠವನ್ನ ಮಾಡುತ್ತಿರುವ ದುಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದ ಸ್ಥಳವೇ ಇಂತಹ ಅಪಾಯದ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಲೆಗೆ ಈ ದುಸ್ಥಿತಿ ಎದುರಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕಟ್ಟಡ ನಿರ್ಮಾಣದ ವೇಳೆ ಗುಣಮಟ್ಟದ ಪರಿಶೀಲನೆ ನಡೆದಿಲ್ಲ. ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕಿಂತ ಜೀವ ಉಳಿಸುವ ಚಿಂತೆಯೇ ಮುಖ್ಯವಾಗಿರುವ ಈ ಪರಿಸ್ಥಿತಿ ಸರ್ಕಾರಿ ಶಾಲೆಗಳ ಮೇಲೆ ಸಾರ್ವಜನಿಕರು ಇಟ್ಟಿರುವ ಭರವಸೆ ಮತ್ತು ಗೌರವವನ್ನೇ ಕುಗ್ಗಿಸುತ್ತಿದೆ. ಈ ಸ್ಥಿತಿಯಲ್ಲೂ ಪಾಲಕರು ಮಕ್ಕಳನ್ನ ಕಳಿಸುತ್ತಿದ್ದಾರೆ ಎಂಬುದು ಅವರ ಅನಿವಾರ್ಯತೆ. ಆದರೆ ಮಕ್ಕಳ ಜೀವಕ್ಕೆ ಯಾರು ಹೊಣೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿ ಫಸ್ಟ್ ವಾರ್ಡ್ ನಾಗರೆಡ್ಡಿ ಬಡಾವಣೆ ಫಸ್ಟ್ ವಾರ್ಡ್. ಇದು ಸರ್ಕಾರಿ ಶಾಲೆ. 2007ರಲ್ಲಿ ಪ್ರಾರಂಭ ಆಗಿರೋದೆಲ್ಲ ಇದಾಗಿತ್ತು. ಅವಾಗಿಂದ ಮತ್ತೆ ನಮ್ಗೆ ರೂಮ್ ಎರಡೆರಡು ಇತ್ತು ಅಂದ್ಬಿಟ್ಟು ಒಂದು ಇದು ಮಾಡಿಕೊಟ್ಟಿದ್ರು. ಬಟ್ ಇಲ್ಲಿ ಸ್ಕೂಲಲ್ಲಿ ಜಾಸ್ತಿ ನಾವು ಹುಡುಗರು ಓದ್ತಾಯಿದ್ರು. ಆಗ ಚೆನ್ನಾಗಿದ್ದಾಗ ಎಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಬಟ್ ಈಗ ಸಂಖ್ಯೆ ಕಮ್ಮಿ ಆಗಿದೆ. ಯಾವುದರಿಂದ ಅಂದರೆ ಶಾಲಾ ಇದು ಸರಿ ಇಲ್ಲ. ಎಲ್ಲ ಕೊಠಡಿ ಎಲ್ಲ ಬಿದ್ದು ಸಿಮೆಂಟ್ ಎಲ್ಲ ಹುಡುಗರ ಮೇಲೆ ಬೀಳೋ ಒಂದು 2-3 ಸತಿ ಆಗಿದೆ. ನಾವು ಇದನ್ನು BO ಆಫೀಸಿಂದನೂ ತೊಗೊಂಡೋಗಿದ್ವಿ. 1-2-3 ಸರಿ ಕಂಪ್ಲೇಂಟ್ ಮಾಡಿದ್ವಿ. ಮತ್ತು ಕಾಂಪೌಂಡು ಇದೆಲ್ಲ ನಾವು ನೋಡಿ ಎಲ್ಲ ಇದು ಮಾಡಿದ್ರು ಯಾರೂ ಹಿಡಿಸ್ಕೊಳ್ತಾ ಇಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಸ್ಕೂಲ್ ಪೋಷಕರು ಸಹ ಸೇರಿಸೋದಕ್ಕೆ ಭಯ ಬೀಳ್ತಾರೆ. ಇಲ್ಲಾಂದರೆ ಇವಾಗ ಸಂಖ್ಯೆನೂ ಕಮ್ಮಿ ಆಗಿಬಿಟ್ಟಿದೆ. ನಾವು ಇಲ್ಲೇ ಓದಿ ನಮ್ಮ ಹುಡುಗರು ಓದಬೇಕು ಅನ್ನೋ ಆಸೆ ನಮ್ಮದು. ಯಾಕಂದರೆ ನಮ್ಮ ಊರಲ್ಲಿರೋ ಇದೊಂದರಿಂದ ಆದರೆ ಯಾರೂ ಹಿಡಿಸ್ಕೊಳ್ತಾ ಇಲ್ಲ. ಇದನ್ನೇನಾದರೂ ಮಾಡಿ ಸ್ವಲ್ಪ ಮುಂದೆ ಇದು ಮಾಡಿದ್ವಿ. ಕಾಂಪೌಂಡ್ ಎಲ್ಲ ಹೋಗಿದೆ. ಮತ್ತು ತುಂಬ ಗಿಡದಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಆ ಗಿಡದಿಂದ ಎಲ್ಲ ನೀರಿದ್ದು ಎಲ್ಲ ಹೋಗಿದೆ. ಬೇಕಾದ್ರೆ ಎಲ್ಲ ತಗೊಂಡು ನೋಡಿ ಎಲ್ಲ ಈ ಥರ ಕಂಪ್ಲೇಂಟ್ ಮಾಡಿದ್ರು ಸರಿನೂ ಇಳಿಸ್ಕೊಂಡಿಲ್ಲ. ಮತ್ತು ತುಂಬ ಇಲ್ಲಿ ಹುಡುಗರು ಜಾಸ್ತಿ ಕಾಂಪೌಂಡ್ ಎಲ್ಲ ಬಿಟ್ಬಿಡೋದಲ್ಲಿ ಯಾರು ಮಾಡ್ತಾರೆ. ಕಾಂಪೌಂಡ್ ಅಂದು ಸರಿಯೇ ಇಲ್ಲ. ಯಾರು ಸಿಕ್ಕರೆ ಸ್ಕೂಲಲ್ಲಿ ಒಳಗಡೆ ಬರೋದು ಸೇಫ್ಟಿ ಇಲ್ಲದಂಗೆ ಹುಡುಗರಿಗೆ ಎಲ್ಲ ಈ ಥರ ಆಗಿದೆ. ಇದನ್ನು ಸ್ವಲ್ಪ ಗಮನಕ್ಕೆ ತರಬೇಕು ಅಂತ ಎಲ್ಲ ಇದು ಮಾಡ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ನಸುರುಲ್ಲಾ. ಏನಾದರೂ ಈತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.